ಹೇಳ್ತಾ ಇದ್ದಾರೆ. ಅನ್ಯ ದೈವ ಅಂದ್ರೆ ಇಷ್ಟಲಿಂಗ ಧರಿಸಿರುವಂತಹ ವ್ಯಕ್ತಿ ಒಂದು ವೇಳೆ ಬೇರೆ ಬೇರೆ ದೇವತೆಗಳ ಪೂಜೆಯನ್ನ ಮಾಡಿದ್ರೆ ಅವಾಗ ಅದು ಹಾದರ ಅಂದ್ರೆ ವ್ಯಭಿಚಾರ ಆಗುತ್ತೆ ಅಂತ ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ. ಸಮಗ್ರ ವಚನ ಸಂಪುಟ 1 ವಚನದ ಸಂಖ್ಯೆ 980. ಈ ಒಂದು ವಚನದಲ್ಲಿ ಈ ರೀತಿ ಹೇಳಿದ್ದಾರೆ: ಅನ್ಯ ದೈವದ ಮಾತನಾಡಲಾಗದು, ಅನ್ಯ ದೈವದ ಪೂಜೆಯ ನೋಡಲಾಗದು, ಸ್ಥಾವರ ಲಿಂಗಕ್ಕೆ ಎರಗಲಾಗದು. ಈ ಒಂದು ವಚನದಲ್ಲಿ 2 ರೀತಿಯ ಸಂದೇಶಗಳನ್ನ ಬಸವಣ್ಣನವರು ಕೊಟ್ಟಿದ್ದಾರೆ. ಇಷ್ಟಲಿಂಗ ಧರಿಸಿರುವಂತಹ ವ್ಯಕ್ತಿ ಅನ್ಯ ದೈವ ಅಂದ್ರೆ ಬೇರೆ ದೇವತೆಗಳ ಪೂಜೆಯನ್ನ ಮಾಡಬಾರದು ಮತ್ತು ದೇವಾಲಯದಲ್ಲಿರುವ ಸ್ಥಾವರ ಲಿಂಗದ ಪೂಜೆಯನ್ನು ಕೂಡ ಮಾಡಬಾರದು. ವಿಶ್ವಗುರು ಬಸವಣ್ಣನವರ ಕೆಲವೊಂದು ವಚನಗಳನ್ನ ಮಾತ್ರ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದು ವೇಳೆ ಎಲ್ಲಾ ಶರಣರ ವಚನಗಳನ್ನು ನಾವು ತೆಗೆದುಕೊಂಡ್ರೆ ನಮಗೆ ಗೊತ್ತಾಗುತ್ತೆ, ನೂರಾರು ವಚನಗಳಲ್ಲಿ ಶರಣರು ಬಹುದೇವತೋಪಾಸನೆಯನ್ನ ಧಿಕ್ಕರಿಸಿ ಏಕದೇವೋಪಾಸನೆಗೆ ಒತ್ತನ್ನ ಕೊಟ್ಟಿದ್ದಾರೆ. ಒಂದು ಮಾತನ್ನ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ವಿಶ್ವಗುರು ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹಲವಾರು ದೇವತೆಗಳ ಪೂಜೆಯನ್ನ ಮಾಡಬಾರದು ಎಂದು ಹೇಳ್ತಾ ಇರೋದು ಕೇವಲ ಲಿಂಗಾಯತರಿಗೆ ಮಾತ್ರ. ಅವರು ಬಳಸಿರುವಂತಹ ಪದ ಅನ್ಯ ದೈವ ಅಂದ್ರೆ ಒಬ್ಬ ವ್ಯಕ್ತಿ ಇಷ್ಟಲಿಂಗ ದೀಕ್ಷೆಯನ್ನ ಪಡೆದು ತನ್ನ ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿದ ಮೇಲೆ ಅನ್ಯ ಅಂದ್ರೆ ಬೇರೆ ಬೇರೆ ದೇವತೆಗಳ ಪೂಜೆಯನ್ನ ಮಾಡಬಾರದು ಎಂಬ ಸಂದೇಶವನ್ನ ಅವರು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಭಾರತ ದೇಶದ ಪ್ರಜೆ ಆಗ್ಬೇಕಾದರೆ ಅವನು ಭಾರತ ದೇಶದ ಸಂವಿಧಾನವನ್ನ ಒಪ್ಪಿ ನಡೆಯಬೇಕಾಗುತ್ತೆ. ಅದೇ